ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ 78 ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ರಿಲೇಟೆಡ್ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬರ್ತಾ ಇದೆ. ಒಂದು ರೀತಿ ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು. ಫಸ್ಟ್ ಅಪ್ಡೇಟ್ ಬಂದಂಥದ್ದು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿರೋದು ಐಶ್ವರ್ಯ ಅಂತ ಬಂತು. ಆದರೆ ಇವಾಗ ಒಂದು ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಿರುವಂಥದ್ದು ನಮ್ಮ ಶೋಭಾ ಶೆಟ್ಟಿ ಅವರು. ಸೀರಿಯಸ್ಲಿ ಶಾಕ್ ಆಯ್ತು ಗುರು ಅದು ಕೇಳಿ. ನಾನು ಅನ್ಕೊಂಡೆ ವೋಟಿಂಗ್ ಅಂತೂ ಕಡಿಮೆ ಬಂದಿರಲ್ಲ, ಇದೇನೋ ಮೇ ಬಿ BBK ಟೀಮ್ ಅವರು ಒಂದು ಸೆಲೆಕ್ಷನ್ ಆಗಿರ್ಬೋದು, ಅವ್ರು ಕಳಿಸ್ಬೇಕು ಅಂತ ಅನ್ಕೊಂಡ್ರೆ ಯಾರು ಬೇಕಾದ್ರೂ ಕಳಿಸ್ತಾರೆ, ಯಾವಾಗ ಬೇಕು ಕಳಿಸ್ತಾರೆ. ಸೊ ಆ ರೀತಿ ಅನ್ಕೊಂಡೆ. ಆದರೆ ರೀಸನ್ ಏನಪ್ಪಾ ಅಂದರೆ ಇಲ್ಲಿ ಅದೆರಡೂ ಅಲ್ಲ, ಇಲ್ಲಿ ಸ್ವಂತ ನಿರ್ಧಾರದ ಮೇಲೆ ಬಿಗ್ ಬಾಸ್ನ ಕ್ವಿಟ್ ಮಾಡಿ ಹೋಗ್ತಿರುವಂಥದ್ದು ಶೋಭಾ ಶೆಟ್ಟಿ ಅವರು. ಏನು ಕಾರಣ ಏನು ಕತೆ ಅಂತ ಗೊತ್ತಿಲ್ಲ, ಬಟ್ ಏನಕ್ಕೆ ಈ ಥರ ನಿರ್ಧಾರ ತಗೊಂಡ್ರು ಅಂತ ಅನಿಸ್ತಿದೆ. ಒಂದು ಒಳ್ಳೆ ಆಪರ್ಚುನಿಟಿ. ಇನ್ಫ್ಯಾಕ್ಟ್ ನೀವೇ ನೋಡಿದ್ದೀರಾ, ಹೊರಗಡೆ ಕೂಡ ಅವ್ರ ಹೆಸರು ಬಂತು, ಏನು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅಂತ. ಹಿಂಗೆ ಬಂದ ತಕ್ಷಣ ವ್ಯೂಸ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇತ್ತು. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಹೋದ ವಾರ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮಾತಾಡಿದ್ರು, ಆನ್ ಪಾಯಿಂಟ್ ಮಾತಾಡ್ತಿದ್ರು, ಎಲ್ಲರಿಗೂ ಇಷ್ಟ ಆದರು. ಈ ವಾರ ಸ್ವಲ್ಪ ಡಲ್ ಆದರು, ಅದಂತೂ ಸತ್ಯ. ಬಟ್ ಏನಪ್ಪ ಅಂದರೆ ಇವ್ರಿಗೆ ಸಿಕ್ಕಾಪಟ್ಟೆ ಹೈಪ್ ಹೆವಿ ಕ್ರಿಯೇಟ್ ಆಗಿತ್ತು. ಕಾರಣ ಏನಪ್ಪ ಅಂದರೆ ತೆಲುಗು ಬಿಗ್ ಬಾಸು. ಸೊ ಅಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು, ಅದೇ ಒಂದು ಸ್ವಲ್ಪ ಬೆನಿಫಿಟ್ ಕೂಡ ಆಗಿತ್ತು. ಆ್ಯಂಡ್ ಅಲ್ಲೇನು ಮಾಡ್ತಾಯಿದ್ರು ಅವಾಗಲೇ ತುಂಬ ಜನ ಕಮೆಂಟ್ ಆಗ್ತಿದ್ರು ಇವರು ಕನ್ನಡ ಬಿಗ್ ಬಾಸ್ ಬರಬೇಕಾಗಿತ್ತು ಅಂತ. ಅದ್ರ ತಕ್ಕಂತೆ ಕರ್ಕೊಂಡು ಕೂಡ ಬಂದಿದ್ರು. ಯಾಕೆ ಈ ಥರ ಡಿಸಿಷನ್ ತಗೊಂಡ್ರೆ ಏನು ಕತೆ ಗೊತ್ತಿಲ್ಲ, ಬಟ್ ಬೇಜಾರಾಗ್ತಿದೆ. ಆ್ಯಂಡ್ ಇದ್ರ ಜೊತೆಗೆ ಇವತ್ತಿನ ಎಪಿಸೋಡ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಕ್ಲಿಯರಾಗಿ ಅವ್ರು ಕೂಡ ಮೆನ್ಷನ್ ಮಾಡ್ತಾರೆ ಕಳಪೆ ಕೊಟ್ಟಾದ್ಮೇಲೆ. ಸೊ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋತಾರೆ ಅಂತ ಅಂದ್ಕೊಂಡೆ. ಇವಾಗ ನೋಡ್ರೆ ಎಲ್ಲ ಉಲ್ಟಾ ಹೊಡಿತಿದೆ. ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಂಥ ನಿರ್ಧಾರ ಒಳ್ಳೆ ನಿರ್ಧಾರ ಅಂತೂ ಖಂಡಿತವಾಗ್ಲೂ ಅಲ್ಲ. ಎಲ್ಲರಿಗೂ ಅವಕಾಶ ಸಿಗಲ್ಲ, ಸಿಕ್ಕಾಗ ಕಟ್ಟಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ನೋಡ ನಾಳೆ ಈ ವಿಷಯ ಎಷ್ಟು ಕನ್ಫರ್ಮ್ ಆಗುತ್ತೆ ಕತೆ ಅಂತ. ಬಟ್ ಸದ್ಯಕ್ಕೆ ಎಲ್ಲರೂ ಕೂಡ ಇದೇ ಅಪ್ಡೇಟ್ ಕೊಡ್ತಾ ಇದ್ದಾರೆ. ನೋಡುವ ಗೈಸ್ ಏನಾಗುತ್ತೆ ಅಂತ. ನಿಮ್ಗೆ ಅನಿಸುತ್ತೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರೆ ಸರಿ ಅನಿಸುತ್ತಾ? ಏನು ಕಾರಣಗಳಿರ್ಬೋದು ಗೆಸ್ ಮಾಡಿ ನೋಡುವ. ಒಟ್ಟಿನಲ್ಲಿ ಬ್ಯಾಡ್ ಡಿಸಿಷನ್ ಜೊತೆಗೆ ಒಬ್ಬ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ರು ಅಂತ ಅನ್ಕೋತೀನಿ. ಈ ವಾರ ಒಂದು ಅವಕಾಶಗಳು ಸಿಕ್ಕಿಲ್ಲ, ಆಪರ್ಚುನಿಟೀಸ್ಗಳು ತುಂಬ ಕಡಿಮೆ ಇದ್ದು. ಹಿಂಗಿರ್ಬೇಕಾದ್ರೆ ತುಂಬ ತಲೆಗೆ ಅವಶ್ಯಕತೆ ಇರಲಿಲ್ಲ. ಔಟ್ ಆಗಿರುವಂಥದ್ದು ಬೇಜಾರಾಗುವಂಥ ವಿಷಯನೇ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಇನ್ನೊಂದ್ಸಲ ಬೆಳಗ್ಗೆ ವಿಡಿಯೋ ಮಾಡ್ತೀನಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.